ದೇಶದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದಂತಹ ಈ ವಕ್ಫ್ ಮಸೂದೆ ಈಗ ಅಂಗೀಕಾರವಾಗಿದೆ. ಮೊನ್ನೆಯಷ್ಟೇ ಲೋಕಸಭೆಯಲ್ಲಿ ಗೆದ್ದು ಬಿಗಿದಂತಹ ಇದೇ ಮಸೂದೆ ಈಗ ರಾಜ್ಯಸಭೆಯಲ್ಲಿ ತಡರಾತ್ರಿ 2.5 ಗಂಟೆಗೆ ವಕ್ಫ್ ಮಸೂದೆಗೆ ಈಗ ಅಂಗೀಕಾರ ಮತ್ತು ರಾಷ್ಟ್ರಪತಿಗಳ ಸಹಿ ಕೂಡ ಹಾಕಲಾಗಿದೆ ಅಂತ ಹೇಳಲಾಗಿದೆ. ವಕ್ಫ್ ಸರ್ವಾಧಿಕಾರಕ್ಕೆ ಕತ್ತರಿ ಐತಿಹಾಸಿಕ ವಿಧೇಯಕ ತಡರಾತ್ರಿ 2:35 ರಾಜ್ಯಸಭೆಯಲ್ಲಿ ಪಾಸ್ ಆಗಿದೆ ಅಂತ ಕನ್ನಡಪ್ರಭದಲ್ಲಿ ಒಂದು ಹೆಡ್ಲೈನ್ಸ್ ಇದೆ. ಸುದೀರ್ಘ 13 ಗಂಟೆ 5 ನಿಮಿಷ ಅಂದರೆ 13.5 ಗಂಟೆಗಳ ಕಾಲ ಬಿರುಸಿನ ಚರ್ಚೆ ಬಳಿಕ ಅನುಮೋದನೆ ಸಿಕ್ಕಿದೆ. ಇನ್ನು ರಾಷ್ಟ್ರಪತಿ ಸಹಿ ಅಧಿಸೂಚನೆ ಮಾತ್ರ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ. ವಕ್ಫ್ ಮಂಡಳಿಯ ಆಡಳಿತದಲ್ಲಿ ಪಾರದರ್ಶಕತೆ ತರುವ ಮತ್ತು ಆಡಳಿತದಲ್ಲಿ ಎಲ್ಲರಿಗೂ ಅವಕಾಶ ನೀಡುವ, ಅದರ ಸರ್ವಾಧಿಕಾರಕ್ಕೆ ಕತ್ತರಿ ಹಾಕುವ ಬಹುನಿರೀಕ್ಷಿತ ವಕ್ಫ್ ತಿದ್ದುಪಡಿ ವಿಧೇಯಕಕ್ಕೆ ಎಲ್ಲ ಕಡೆಯಿಂದ ಸಂಸತ್ತಲ್ಲಿ ಅನುಮೋದನೆ ಸಿಕ್ಕಿದೆ. ಬುಧವಾರ ಲೋಕಸಭೆಯಲ್ಲಿ ಬಹುಮತದಿಂದ ಅಂಗೀಕಾರಗೊಂಡಿದ್ದಂತಹ ವಿಧೇಯಕಕ್ಕೆ ಗುರುವಾರ ತಡರಾತ್ರಿ 2:35 ರಾಜ್ಯಸಭೆಯಲ್ಲೂ ಕೂಡ ಸುದೀರ್ಘ ಚರ್ಚೆಗಳ ಮೂಲಕ ಈ ಒಂದು ಮಸೂದೆ ಅಂಗೀಕಾರವಾಗಿದೆ. ಹೀಗಾಗಿಯೇ ಈ ಮಸೂದೆಗೆ ರಾಷ್ಟ್ರಪತಿಗಳ ಸಹಿ ಬಿದ್ದು ಅಧಿಸೂಚನೆ ಹೊರಡಿಸಿದರೆ ದೇಶದಲ್ಲಿ ವಕ್ಫ್ ಮಂಡಳಿ ಕುರಿತ ಹೊಸ ಕಾನೂನು ಜಾರಿಗೆ ಬರಲಿದೆ. ಲೋಕಸಭೆಯಲ್ಲಿ ಎನ್ಡಿಎ ಸರ್ಕಾರಕ್ಕೆ ಬಹುಮತ ಇದ್ದ ಕಾರಣ ಮಸೂದೆ ಅಂಗೀಕಾರ ಸುಲಭವಾಗಿ ಇತ್ತಾದರೂ ಕೆಲವೊಂದಿಷ್ಟು ಕಡೆಗಳಲ್ಲಿ ಅಂದರೆ ಇದೇ ಎನ್ಡಿಎ ಮೈತ್ರಿಕೂಟದವರು ಕೆಲವೊಂದಿಷ್ಟು ಕಡೆ ಅಪಸ್ವರವನ್ನು ಎತ್ತಿದ್ದಾರೆ. ಆದರೆ ವಕ್ಫ್ ಮುಂದಿನ ಹಾದಿ ಏನಂತ ನೋಡ್ತಾ ಹೋಗೋದಾದರೆ, ವಕ್ಫ್ ತಿದ್ದುಪಡಿ ವಿಧೇಯಕಕ್ಕೂ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಅನುಮೋದನೆ ಸಿಕ್ಕ ಕಾರಣ ಇನ್ನು ರಾಷ್ಟ್ರಪತಿ ಅನುಮೋದನೆ ಮಾತ್ರ ಬಾಕಿ ಉಳಿದುಕೊಂಡಿದೆ. ಸಂಸತ್ತಿನ ಉಭಯ ಸದನಗಳಲ್ಲಿ ಪಾಸಾದ ಈ ಮಸೂದೆ ಇನ್ನು ರಾಷ್ಟ್ರಪತಿಗಳಿಗೆ ರವಾನೆಯಾಗತ್ತೆ. ಅದಕ್ಕೆ ರಾಷ್ಟ್ರಪತಿಗಳ ಸಹಿ ಬಿದ್ದ ಬಳಿಕವೇ ಹೊಸ ಅಂತಿಮ ಅಧಿಸೂಚನೆ ಪ್ರಕಟವಾಗತ್ತೆ. ಬಳಿಕ ಅದು ಕಾಯ್ದೆಯ ರೂಪದಲ್ಲಿ ಜಾರಿಯಾಗತ್ತೆ. ಇನ್ನು ಈ ಮುಸ್ಲಿಮರ ಬಗ್ಗೆ ಏಳ್ಗೆಗೋಸ್ಕರ ಈ ಒಂದು ವಕ್ಫ್ ಮಸೂದೆಯನ್ನು ಜಾರಿಗೆ ತರ್ತಾ ಇದ್ದೀವಿ ಅಂತ ಅಫ್ಕೋರ್ಸ್ ಎನ್ಡಿಎ ಸರ್ಕಾರ ಹೇಳಿಕೊಂಡಿದೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಮುಸ್ಲಿಂ ಮಹಿಳೆಯರನ್ನ ದ್ವಿತೀಯ ದರ್ಜೆಯ ನಾಗರಿಕನ್ನಾಗಿ ಮಾಡಿತ್ತು. ಮೋದಿ ಸರ್ಕಾರ ತ್ರಿವಳಿ ತಲಾಖ್ ರದ್ದು ಮಾಡಿ ಮುಖ್ಯವಾಹಿನಿಗೆ ತಂದಿದೆ. ಇದೀಗ ಈ ಒಂದು ವಕ್ಫ್ ಮಸೂದೆ ಇದೆಯಲ್ಲ, ಅದು ಮುಸ್ಲಿಮರಿಗೆ ಏಳ್ಗೆಗಾಗಿ ಅಂತ ಜೆ.ಪಿ. ನಡ್ಡಾ ಅವರು ಹೇಳಿದ್ದಾರೆ. ಇನ್ನು ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಹೇಳ್ತಾರೆ, ವಕ್ಫ್ ತಿದ್ದುಪಡಿ ಮಸೂದೆ ಬಗ್ಗೆ ಬಿಜೆಪಿ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರ ಭಾಷಣದ ಬಳಿಕ ಕೇಳಿಕೊಂಡು ಏನು ಹೇಳೋದಕ್ಕಾಗೋದಿಲ್ಲ. ಮಸೂದೆಯನ್ನು ತಂದಿದ್ದಕ್ಕಾಗಿ ಮೋದಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಅಂತ ಎಚ್.ಡಿ. ದೇವೇಗೌಡ ಅವರು ಕೂಡ ಹೇಳಿದ್ದಾರೆ. ಆದರೆ ವಕ್ಫ್ ಮಸೂದೆ ಏನೋ ಜಾರಿಗೆ ಬಂತು, ಆದರೆ ಏನೋ ಬಹುಮತ ಇತ್ತು ಎನ್.ಡಿ.ಎ ಸರ್ಕಾರಕ್ಕೆ. ಆದರೆ ಕೆಲವೊಂದಿಷ್ಟು ಜನರು ಏನು ಮಾಡಿದ್ರು ಅಂತಂದರೆ ವಕ್ಫ್ ಮಸೂದೆಯನ್ನು ವಿರೋಧ ಕೂಡ ಮಾಡಿದ್ದಾರೆ. ಅಂದರೆ ಈಗೇನು ಮಿತ್ರ ಪಕ್ಷಗಳಿದಾವಲ್ಲ, ವಕ್ಫ್ ಮಸೂದೆಯನ್ನು ಏನಂತಂದರೆ ವಿರೋಧ ಮಾಡಿದ್ದಾರೆ. ಅದರಲ್ಲಿ ಯಾರಂತಂದರೆ ಮೊದಲಿಗೆ ಎನ್.ಡಿ.ಎ ಸರ್ಕಾರದಲ್ಲಿ ನಿತೀಶ್ ಕುಮಾರ್ ಅವರು ಮಿತ್ರತ್ವವನ್ನು ಬಳಸ್ಕೊಂಡಿದ್ದಾರೆ ಮೋದಿ ಸರ್ಕಾರದೊಂದಿಗೆ. ಅಲ್ಲೂ ಕೂಡ ಅಪಸ್ವರ ಕೇಳಿ ಬಂದಿದೆ. ವಕ್ಫ್ ಮಸೂದೆಯನ್ನು ಏನಂತಂದರೆ ಲೋಕಸಭೆಯಲ್ಲಿ ವಕ್ಫ್ ಮಸೂದೆಯ ಪರವಾಗಿ ಜೆಡಿಯು ಪಕ್ಷವು ಮತ ಹಾಕಿದ್ದಕ್ಕಾಗಿ ಅಸಮಾಧಾನಗೊಂಡಿರುವಂತಹ ಅದೇ ಪಕ್ಷದ ಇಬ್ಬರು ನಾಯಕರು ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ. ಇಬ್ಬರು ಪ್ರತ್ಯೇಕವಾಗಿ ಈ ರಾಜೀನಾಮೆ ಪತ್ರವನ್ನು ಪಕ್ಷದ ಮುಖ್ಯಸ್ಥರಾಗಿರುವಂತಹ ನಿತೀಶ್ ಕುಮಾರ್ ಅವರಿಗೆ ಕಳುಹಿಸಿದ್ದು, ಅದರಲ್ಲಿ ಪಕ್ಷವು ಮಸೂದೆ ಪರವಾಗಿ ನಿಂತಿದ್ದರಿಂದಾಗಿ ಪಕ್ಷದ ಮೇಲೆ ತಮಗಿದ್ದ ವಿಶ್ವಾಸಕ್ಕೆ ಧಕ್ಕೆಯಾಗಿದೆ. ಆದ್ದರಿಂದ ನಾವು ನಮ್ಮ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀವಿ ಅಂತ ಜೆಡಿಯುನ ಇಬ್ಬರು ಸಂಸದರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ನಿತೀಶ್ ಕುಮಾರ್ ಅವರಿಗೆ. ಇದರ ನೆಕ್ಸ್ಟ್ ಏನಂತಂದರೆ ಜಗನ್ ಪಕ್ಷದಲ್ಲೂ ಕೂಡ ಅಡ್ಡ ಮತದಾನಗಳು ಕೇಳಿಬಂದಿವೆ. ಜೊತೆಗೆ ಮಸೂದೆ ಬಗ್ಗೆ 50-50 ಮನಸ್ಥಿತಿಯಲ್ಲಿರುವ ಜಗನ್ಮೋಹನ್ ರೆಡ್ಡಿ ವೈಎಸ್ಆರ್ ಪಕ್ಷ ಕಾಂಗ್ರೆಸ್ ಪಕ್ಷದ ಸಂಸದರಲ್ಲಿ ಕೆಲವರು ಮಸೂದೆ ವಿಚಾರವಾಗಿ ರಾಜ್ಯಸಭೆಯಲ್ಲಿ ನಡೆದಂತಹ ಮತದಾನದಲ್ಲಿ ಅಡ್ಡ ಮತದಾನ ಮಾಡುವ ಸಾಧ್ಯತೆಗಳು ದತ್ತವಾಗಿತ್ತು. ಆದರೆ ಮಸೂದೆ ಪರವಾಗಿ ಮತ ಹಾಕಬೇಕು ಅನ್ನುವಂತಹ ಮನಸ್ಥಿತಿ ಇತ್ತೇನೋ ಗೊತ್ತಿಲ್ಲ. ಮಸೂದೆ ಪರವಾಗಿ ಏನಂತಂದರೆ ಅಂದರೆ ಮಸೂದೆ ಪರವಾಗಿ ಕಾಂಗ್ರೆಸ್ನಿಂದಲೂ ಕೂಡ ಏನಂತಂದರೆ ಮತದಾನಗಳು ಹೋಗಿದ್ದಾವೆ. ಬಟ್ ಏನಂತಂದರೆ ಈಗ ನಿತೀಶ್ ಕುಮಾರ್ ಅವರದು ಎಲ್ಲೋ ಒಂದು ಕಡೆ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದರೆ ನಿತೀಶ್ ಕುಮಾರ್ ಅವರ ಇಬ್ಬರು ಸಂಸದರು ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರಲ್ಲ. ಈಗಾಗಲೇ ಏನಂತಾರೆ ನವೆಂಬರ್ ತಿಂಗಳಲ್ಲಿ ಬಿಹಾರದಲ್ಲಿ ವಿಧಾನಸಭೆ ಚುನಾವಣೆ ನಡೆಯುತ್ತೆ. ಈ ಒಂದು ವಿಧಾನಸಭೆ ಚುನಾವಣೆ ಮೇಲೆ ಈ ವಕ್ಫ್ ಮಸೂದೆ ಎಷ್ಟರ ಮಟ್ಟಿಗೆ ಇಫೆಕ್ಟ್ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇನ್ನು ಮುಂದಿನ ಸ್ಟೋರಿ ಏನಂತಂದರೆ ಖರ್ಗೆ ನಿವೃತ್ತಿ ಸವಾಲ್ ಘೋಷಣೆ ಮಾಡಿದ್ದಾರೆ. ಇದೇ ವಕ್ಫ್ ಮಸೂದೆಯ ವೇಳೆಗೆ ಖರ್ಗೆ ಅವರು ನನ್ನ ವಿರುದ್ಧ ಕೇಳಿಬಂದಿರುವಂತಹ ಆರೋಪಗಳು ಏನಾದರೂ ಸಾಬೀತಾಗಿದ್ದೇ ಆದಲ್ಲಿ
ನಾನು ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಳ್ತೀನಿ ಅನ್ನೋದರ ಮೂಲಕ ಏನಂತಂದರೆ BJP ನಾಯಕರಿಗೆ ಸವಾಲು ಹಾಕಿದ್ದಾರೆ.